ರವಿಶಂಕರ್ ಅವರ ಒಂದು ಅಗಲಿಕೆ ಇವತ್ತು ನಮಗೆ ಬಹಳಷ್ಟು ಒಂದು ಆಘಾತವನ್ನು ಉಂಟು ಮಾಡಿದೆ. ಯಾಕೆ ಅಂತಂದರೆ ಯಾವಾಗಲೂ ಕೂಡ ಒಂದು ಹಸನ್ಮುಖಿಯಾಗಿ ನಮ್ಮೆಲ್ಲರಿಗೂ ಕೂಡ ಭಾಳಷ್ಟು ಸ್ಫೂರ್ತಿಯನ್ನು ತುಂಬ್ತಿದ್ದಂಥವ್ರು. ಅವರು ತನ್ವೀರ್ ಸೇಠ್ ಸಾಹೇಬ್ರು ಹೇಳ್ದಂಗೆ ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಭಾಳಷ್ಟು ಒಂದು ಜೊತೆಗೆ ನಿಂತ್ಕೊಂಡು ನಮಗೆ ಒಂಥರ ಸ್ಫೂರ್ತಿ ತುಂಬಿ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ನಮ್ಮ ಹತ್ರ ಎಲ್ಲಿ ಸಿಕ್ಕರೂ ಕೂಡ ಹಂಚ್ಕೋತಾಯಿದ್ರು. ವಿಶೇಷವಾಗಿ ಅವರು ಮತ್ತು ಅವ್ರ ಸಿಸ್ಟರ್ ಡಾಕ್ಟರ್ ಸುಜಾತ ಅವರು ಯಾವುದೇ ಒಂದು ಕಾಂಗ್ರೆಸ್ ಕಾರ್ಯಕ್ರಮ ಆದರೂ ಕೂಡ ತಪ್ಪದೆ ಇಬ್ಬರು ಕೂಡ ಬಂದು ಜೊತೆಗೆ ನಿಂತ್ಕೊಂಡು ಭಾಗವಹಿಸ್ತಿದ್ದಂಥದ್ದು. ನಿನ್ನೆನೂ ಕೂಡ ಕಾಂಗ್ರೆಸ್ ಆಫೀಸಲ್ಲಿ ಹೋಗಿ ಭಾಗವಹಿಸ್ಕೊಂಡು ಬಂದಿದ್ದಾರೆ. ಮತ್ತು ಸಾಹೇಬರು ಹೇಳ್ದಂಗೆ ನಿನ್ನೆ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ನನಗೂ ಕೂಡ ರಾತ್ರಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ. ಏಕಾಏಕಿ ಸಡನ್ನಾಗಿ ಈ ಥರ ಆಗುತ್ತೆ ಅಂತ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಜೀವನದ ಕಹಿ ಸತ್ಯಗಳಲ್ಲಿ ಇದೊಂದು ಅಂತ ನಿಜಕ್ಕೂ ಕೂಡ ನಾವು ಎಲ್ಲೋ ಒಂದೊಮ್ಮೆ ನಾವು 20 ಇಯರ್ ಪ್ಲ್ಯಾನ್ 30 ಇಯರ್ ಪ್ಲ್ಯಾನ್ಗಳು ನಾವು ಮಾಡ್ತಿರ್ತೀವಿ. ಆದರೆ ಭಗವಂತನ ಇಚ್ಛೆ ಮುಂದೆ ಕಾಲದ ಮುಂದೆ ಎಲ್ಲರೂ ಕೂಡ ಕ್ಷಣಿಕ ಅಂತಕ್ಕಂಥದ್ದನ್ನ ಈ ಘಟನೆ ನಮಗೆ ಮರುಕಳಿಸಿ ಹೇಳ್ತಾ ಇದೆ. ಅವರ ಒಂದು ಕುಟುಂಬಕ್ಕೆ ವಿಶೇಷವಾಗಿ ಒಂದು ಸಾಂತ್ವನ ಹೇಳ್ತಾ ಸನ್ಮಾನ್ಯ ರವಿಶಂಕರ್ ಅವರ ಒಂದು ಆತ್ಮಕ್ಕೆ ತಾಯಿ ಚಾಮುಂಡೇಶ್ವರಿ ಶಾಂತಿ ನೀಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಇವತ್ತಿನ ದಿವಸ ನಾನು ಡಾಕ್ಟರ್ ಸಿದ್ದೇಶ್ ನನ್ನ ಆತ್ಮೀಯ ಗೆಳೆಯ, ಸಣ್ಣ ವಯಸ್ಸಲ್ಲಿ ಜೊತೆಗೆ ಇದ್ದು ಜೊತೆಗೆ ಸ್ಕೌಟಿಂಗ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಹೈಕಿಂಗ್, ಕ್ಯಾಂಪಿಂಗ್ ಇವೆಲ್ಲ ಒಂದು ಚಟುವಟಿಕೆಗಳಲ್ಲಿ ಸಹಭಾಗಿಯಾದವರು. ಇವತ್ತು ಇದ್ದಕ್ಕಿದ್ದಂಗೆ ನಮ್ಮ ಜೊತೆ ಇಲ್ಲ ಅನ್ನೋದನ್ನು ಸುದ್ದಿ ಕೇಳಿದಾಗಲೇ ನಮಗೆ ಇನ್ನೂ ನಂಬೋಕ್ಕಾಗ್ತಾಯಿಲ್ಲ. ಇಲ್ಲಿ ಬಂದು ನೋಡಿದ್ಮೇಲೂ ನನಗೆ ಇನ್ನೂ ಹೊರಗೆ ಬಂದು ನಿಂತೀನಿ ಮಾತ್ರ ಮಾತಾಡ್ಬೇಕಾದ್ರೂ ರವಿಶಂಕರ್ ನಮ್ಮ ಜೊತೆಗೆ ಇಲ್ಲ ಅನ್ನೋದು ನಮ್ಮ ನಂಬೋಕ್ಕಾಗ ಸಾಧ್ಯ ಆಗದೇ ಇರೋವಂಥ ಒಂದು ವೈದ್ಯನಾಗಿ, ಹಿರಿಯ ವೈದ್ಯನಾಗಿ ಈ ಥರ ಏನೂ ಗೊತ್ತಿಲ್ಲದಂಗೆ ಸಡನ್ ಅಟ್ಯಾಕ್ ಆಗಿ ಸಾಯುವಂಥವನ್ನ ನಾವು ಸುಮಾರು ನೋಡಿದ್ದು ಕೇಳಿದ್ದು. ಹೆಂಗೆ ಹಾರ್ಟ್ ಅಟ್ಯಾಕ್ಸ್ ಕಾಮನ್ ಆಗಿದೆ ಇತ್ತೀಚೆಗೆ ಅನ್ನೋದು ಗೊತ್ತಿದ್ರೂ ಸಹಿತ ನಮ್ಮ ಆಪ್ತರಿಗೆ ಅದು ಸಂಭವಿಸಿದಾಗ ಯಾವ ವೈದ್ಯರಾಗಿರ್ಬೋದು ಎಲ್ಲರಿಗೂ ಅದು ಆಘಾತನೇ ಆಗುತ್ತೆ ಅನ್ನೋದು ನಿಜವಾದ ಸತ್ಯ ಅನ್ನೋದು ನನ್ನ ಅರಿವಾಗಿದೆ. ಅವನು ನಿನ್ನೆ ರಾತ್ರಿ 9 ಗಂಟೆಗೆ ಇಲ್ಲೇ ಇದೆ. ಅವನು ಈಗೆಲ್ಲರೂ ಹೇಳ್ತಾ ಇದ್ದಾರಲ್ಲ, ರಾತ್ರಿ 9ಕ್ಕೆ ನನಗೆ ಮೆಸೇಜ್ ಕಳಿಸಿದ್ದಾರೆ. ಕರೆಕ್ಟ್ 9 ಗಂಟೆಗೆ ಬಂದಿದೆ ನಂಗೆ ಮೆಸೇಜ್. ಇದ್ರ ಮೇಲೆ ಟೈಮಿಂಗ್ ಇರೋದು 9 ಗಂಟೆ ಕರೆಕ್ಟ್. ಇದರಲ್ಲಿ ಸಾಹೇಬರು ತನ್ವೀರ್ ಸೇಠ್ ಅವ್ರು ಹೇಳ್ದಂಗೆ ನೋಡಿ, ನಾವು ಕಾರ್ಯಕರ್ತರು, ನಮ್ಮ ಅಕ್ಕ, ಸಿಸ್ಟ್ರು, ಮಗ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು. ಅಂದರೆ ಅವರು ಪ್ರಾಬ್ಲಿ ಇದು 3ನೇ ತಲೆಮಾರು ಇರಬೇಕು ಅವರು ಕಾಂಗ್ರೆಸ್ ನಿಷ್ಠೆ. ಇವತ್ತಿನ ಪರಿಸ್ಥಿತಿಯಲ್ಲಿ, ರಾಜಕೀಯ ಪರಿಸ್ಥಿತಿನಲ್ಲಿ ಒಂದು ಫ್ಯಾಮಿಲಿ 3ನೇ ತಲೆಮಾರು ಒಂದು ಅದರಿಂದ ಏನು ಗೈನ್ ಆಗಿದೆಯಾ, ನಮಗೆ ಲಾಸ್ ಆಗಿದೆಯಾ, ಟಿಕೆಟ್ ಸಿಗ್ತೋ ಇಲ್ವೋ ಅದನ್ನು ನೋಡ್ದಂಗೆ ನಿಷ್ಠೆ ಪ್ರಕಾರವಾಗಿ ಕೆಲಸ ಮಾಡ್ಕೊಂಡು ಬಂದಂಥ ಒಂದು ವ್ಯಕ್ತಿ ಅಂದರೆ ಅವ್ರ ವ್ಯಕ್ತಿತ್ವ ಹೇಳಲಿಕ್ಕೆ ಇದಿಷ್ಟೇ ಸಾಕು ಅಂತ ನನಗನ್ಸುತ್ತೆ. ಒಂದು ಎರಡನೇದು, ನಾವು ಜೊತೆಗೂಡಿ ಈಗ ನಾವು ಸಂಸ್ಥೆ ಕಟ್ಟಿದ್ದೀವಿ. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಡಿಯಲ್ಲಿ ಬೇಡನ್ ಪಾವಲ್ ಎಜುಕೇಷನ್ ಸೊಸೈಟಿನಲ್ಲಿ ನಾವಿಬ್ಬರು ಸಹ, ನಾನು ವೈಸ್ ಪ್ರೆಸಿಡೆಂಟ್ ಇದ್ದೀನಿ, ಅವರು ಮೆಂಬರ್ ಆಗಿದ್ದಾರೆ ಎಜುಕೇಷನ್ ಸೊಸೈಟಿಲಿ. ಹಾಗೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಡಿಸ್ಟ್ರಿಕ್ಟ್ ಸ್ಕೌಟ್ ಮಾಸ್ಟರ್, ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿದ್ದಾರೆ. ಅವರು ಈಗ ಹಾಲಿಯಾಗಿದ್ದರು. ಅತಿ ಹತ್ತಿರದಲ್ಲಿ ಈ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿ ಮಕ್ಕಳಿಗೆ ನಮಗೆ ಹೇಗೆ ಇದರಿಂದ ಈ ಸ್ಕೌಟಿಂದ ಅನುಕೂಲ ಆಗಿದೆ ಅದನ್ನು ಬೇರೆ ಸಾವಿರಾರು ಮಕ್ಕಳಿಗೂ ಅನುಕೂಲ ಆಗಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇದರಲ್ಲಿ ಬೇರೆ ಏನಿಲ್ಲ. ಅಂದರೆ ಇದು ಕಾಂಟ್ರಿಬ್ಯೂಟ್ರಿ ವಾಲಂಟ್ರಿ ಆರ್ಗನೈಸೇಷನ್ ಆದ್ದರಿಂದ ಸ್ವಇಚ್ಛೆಯಿಂದ ಪ್ರೇರಣೆಯಿಂದ ನಮಗೆ ಅನುಕೂಲ ಆಗಿರುವಂತಹ ಒಂದು ಸಂಸ್ಥೆಗೆ ನಾವು ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಇಚ್ಛೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇರೋವಂಥ ಸ್ಥಿತಿನಲ್ಲಿ ರವಿಶಂಕರ್ ಅವರು ಅತಿ ಮುಖ್ಯವಾಗಿ ಇದರಲ್ಲಿ ಸಹಭಾಗಿಯಾಗಿ ಕೆಲಸ ಮಾಡ್ತಾಯಿದ್ರು. ಇವತ್ತಿನ ದಿವಸ ನಮಗೆ ಅದು ಬಲ ಕಮ್ಮಿಯಾಗಿದೆ ಅಂತ ಅನ್ನೋದರಲ್ಲಿ ಏನೂ ಡೌಟ್ ಇಲ್ಲ ನಮಗೆ. ಏನೋ ದೇವರು ಅವ್ರ ಮನೆಗಳ ಎಲ್ಲರಿಗೂ ಶಕ್ತಿ ಕೊಡಲಿ. ಅವ್ರ ಮಗ ರಾಹುಲ್ಲು ಮತ್ತು ನಿಖಿಲ್ಲು ಅವರೆಲ್ಲರೂ ನಮ್ಗೆ ಗೊತ್ತಿರೋರೆ. ಅವನು ರಾಹುಲ್ಗೂ 1-2-3 ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಆಪ್ರೇಷನ್ಗಳು ಆಯಿತು. ಅದೆಲ್ಲ ಪಾಪ ಯಾವತ್ತೂ